ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಶ್ರೀ ಪ್ರಸನ್ನ ಚೌಡೇಶ್ವರಿ ದೇವಸ್ಥಾನ ಮಂಡಿಕಲ್ ಹೊರವಲಯದಲ್ಲಿ, ಅಂದರೆ ಇಲ್ಲಿ ಸುತ್ತಲೂ ಮಂಡಿಕಲ್ಲು, ಹರಪನಾಯಕನಹಳ್ಳಿ, ಗೊಲ್ಲಹಳ್ಳಿ, ಕುಲದೇವಿ ಮುಂತಾದಂಥ ಸುತ್ತಲೂ 10-15 ಗ್ರಾಮಗಳ ಮಧ್ಯೆ 10-15 ಗ್ರಾಮಗಳಿಗೆ ಮಿಳಿತವಾಗಿರತಕ್ಕಂಥ ಶ್ರೀ ಪ್ರಸನ್ನ ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಸುಮಾರು 300 ವರ್ಷಗಳ ಹಿಂದೆ, ಬಹುಶಃ ಚೋಳರ ಕಾಲದಲ್ಲಿ ಅನಿಸುತ್ತೆ, ಈ ರಾಕ್ಷಸಿ ಸಂಹಾರಕ್ಕೆ ಚಾಮುಂಡಿ ದೇವಿ ಹೊರಟಾಗ ಅಷ್ಟದೇವತೆಗಳು ತಮ್ಮ ಶಕ್ತಿಯನ್ನು ದೇವಿಗೆ ಕೊಟ್ಟು ಏನು ಕಳಿಸ್ತಾರೆ, ಕೋಮಾರಿ, ಮಹೇಶ್ವರಿ, ಇಂದ್ರಾಣಿ ಮುಂತಾದ ಅಷ್ಟದೇವತೆಗಳು ಸಹ ತಮ್ಮ ಶಕ್ತಿಯನ್ನು ನಮ್ಮ ಈ ಚೌಡೇಶ್ವರಿ ಪ್ರಸನ್ನ ಚೌಡೇಶ್ವರಿ ದೇವಿಗೆ ನೀಡಿ ಮಹಿಷಾಸುರ ಮರ್ದನೆಯಾದಾಗ ಆ ಒಂದು ನೆನಪಿನ ಅರ್ಥ ಇಲ್ಲಿ ಮಂಡಿಕಲ್ ಗ್ರಾಮದ ಈ ಹೊರವಲಯದಲ್ಲಿ ಚೌಡೇಶ್ವರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗತ್ತೆ. ಈ ದೇವಸ್ಥಾನದ ಸುತ್ತಮುತ್ತ ಸುಮಾರು 20 ಎಕರೆಯಷ್ಟು ದೇವಾಲಯದ ಆವರಣ ಇರುತ್ತೆ. ಇಲ್ಲಿ ಸುಮಾರು 100 ವರ್ಷಗಳ ಹಿಂದೆ ನಮ್ಮ ಮಂಡಿಕಲ್ ಗ್ರಾಮದ ಗಟ್ಟು ಕುಟುಂಬಸ್ಥರು ಯಾವುದೋ ಒಂದು ಅವರಿಗೆ ಬಂದಿರತಕ್ಕಂಥ ಒಂದು ಕಾಯಿಲೆ ನಿವಾರಣೆಗಾಗಿ ಹರಕೆಯನ್ನು ಹೊತ್ಕೊಂಡು ಆ ಹರಕೆ ಪ್ರಯುಕ್ತ ಸುಮಾರು 100-120 ವರ್ಷಗಳಿಂದ ಈಚೆಗೆ ಇಲ್ಲಿ ರಥೋತ್ಸವವನ್ನು ಸಹ ಪ್ರಾರಂಭ ಮಾಡಿರ್ತಾರೆ. ಆವತ್ತಿಂದ ಇವತ್ತಿನ ತನಕ ನಮ್ಮ ಗ್ರಾಮಗಳ ಹಿರಿಯರು ಪ್ರತಿ ವರ್ಷದ ಫೆಬ್ರವರಿಯಲ್ಲಿ ಬರ್ತಕ್ಕಂಥ ಭಾರತ ಹುಣ್ಣಿಮೆ ಎಂದು ಇಲ್ಲಿ ತುಂಬ ಯಶಸ್ವಿಯಾಗಿ ರಥೋತ್ಸವವನ್ನು ನಡೆಸ್ತಾರೆ. ಜೊತೆಗೆ ಸುಮಾರು 5-6 ದಿವಸಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ವಿವಿಧ ಕಾರ್ಯಕ್ರಮಗಳನ್ನು, ಪುಷ್ಪಲ್ಲಕ್ಕಿ, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಈ ಕಳೆದ 7 ವರ್ಷಗಳಿಂದ ಈಚೆಗೆ ನಮ್ಮ ಸಮಾಜ ಸೇವೆ ಆಜುಬಾಜು ಗ್ರಾಮಸ್ಥರು ತೀರ್ಮಾನ ಮಾಡಿ ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಚೌಡೇಶ್ವರಿ ದೇವಿಯ ಮತ್ತೊಂದು ವಿಶೇಷ, ಒಂದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಚರಿತ್ರೆ ಹೊಂದಿದೆ. ಈ ಮೊದಲು ಮೈಸೂರು ರಾಜ್ಯ ಏನಿತ್ತು, ನಮ್ಮ 9 ಜಿಲ್ಲೆಗಳಲ್ಲದೆ ಈ ಕಡೆ ತಿರುಪತಿ, ಕಾಳಹಸ್ತಿ, ವೇಲೂರು ತನಕನೂ ಸಹ ನಮ್ಮ ಮೈಸೂರು ಸಾಮ್ರಾಜ್ಯ ಹಮ್ಮಿಕೊಂಡಿತ್ತು. ಆಗ ನಮ್ಮ ನೆರೆ ರಾಜ್ಯ ಏನಿದೆ, ತಿರುಪತಿ ಪಕ್ಕದಲ್ಲಿರ್ತಕ್ಕಂಥ ಚಂದ್ರಗಿರಿಯಲ್ಲಿ ಒಬ್ಬ ಪಾಳೆಗಾರ ಬಂದು ಸೇರಿಕೊಂಡು ಅದನ್ನು ವಶಪಡಿಸ್ಕೊಂಡು ಕಪ್ಪು ಕಾಣಿಕೆಯನ್ನು ನೀಡಿದೆ ನಮ್ಮ ರಾಜರಿಗೆ ತುಂಬ ದಬ್ಬಾಳಿಕೆ ನಡೆಸ್ತಾ ಇರ್ತಾನೆ. ಅಲ್ಲಿನ ಅವನ ದಬ್ಬಾಳಿಕೆಯನ್ನು ಮಟ್ಟ ಹಾಕಿ ಅದನ್ನು ನಮ್ಮ ಮೈಸೂರು ರಾಜ್ಯಕ್ಕೆ ಸ್ವಂತಪಡಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ನಮ್ಮ ಹರಪನಾಯಕನಹಳ್ಳಿ ಕಾಕಿಬಿಸೇಗೌಡರ ಸಹೋದರರಾದಂಥ ವೆಂಕಟೇಗೌಡ, ತಮ್ಮೇಗೌಡ ಮತ್ತು ದಂಡು ಹಿರೇಗೌಡರಿಗೆ ಮೈಸೂರು ಮಹಾರಾಜರು ಜವಾಬ್ದಾರಿ ನೀಡಿದಾಗ ಇದೇ ದೇವಸ್ಥಾನದ ಆವರಣದಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಯವರಿಗೆ, ಸಾಮಾನ್ಯ ಪ್ರಜೆಗಳಿಗೆ ಯುದ್ಧ ಮಾಡ್ತಕ್ಕಂಥ ತರಬೇತಿ ನೀಡಿ ಇಲ್ಲಿಂದ ಹೊರಟು ಆ ಚಂದ್ರಗಿರಿ ಕೋಟೆ ಏನಿದೆ ಅದನ್ನು ಕೊಳೆ ಹೊಡೆದು ಅಲ್ಲಿಂದ ಗೆದ್ದುಕೊಂಡು ಬಂದು ವಿಜಯ ಪತಾಕೆಯನ್ನು ಹಾರಿಸ್ತಾರೆ. ಅದು ಸಹ ಇಲ್ಲಿನ ಒಂದು ಚೌಡೇಶ್ವರಿ ದೇವಿಯ ಕೃಪೆಯಿಂದ ಆಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು ಒಂದು ಚರಿತ್ರೆ ಆಗಿರುತ್ತೆ. ಈ ವರ್ಷ 17ನೇ ತಾರೀಕಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗಿ 23ನೇ ತಾರೀಕು ಕೊನೆಯಾಗುತ್ತೆ. ವಿಶೇಷವಾಗಿ 19ನೇ ತಾರೀಕು ಮಂಗಳವಾರ ಫೆಬ್ರವರಿ ರಥೋತ್ಸವ ಇರುತ್ತೆ. 20ನೇ ತಾರೀಕು ಶೇಷವಾಹನೋತ್ಸವ ಇರುತ್ತೆ. 21ನೇ ತಾರೀಕು ಚಿತ್ರಗೋಪುರೋತ್ಸವ ಇರುತ್ತೆ. 22ನೇ ತಾರೀಕು ಅತ್ಯಂತ ವಿಜೃಂಭಣೆಯಿಂದ ಪುಷ್ಪ ಪಲ್ಲಕ್ಕಿಯನ್ನು ಸಹ ಹಮ್ಮಿಕೊಂಡಿರುತ್ತೆ. ಮಾರನೇ ದಿವಸ 23ನೇ ತಾರೀಕು ಮುಂಜಾನೆ ಅಗ್ನಿಗುಂಡೋತ್ಸವ ಮತ್ತು ಆ ದಿವಸ
ಬೆಳಿಗ್ಗೆ ವಸಂತೋತ್ಸವ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರುತ್ತೆ. ಶುಕ್ರವಾರ ಅಂತಾನೆ ಎಲ್ಲ ಭಕ್ತರಿಂದ ನಾವು ಗ್ರಾಮಸ್ಥರಿಂದ ಹರಕೆ ಕೇಳ್ತಾ ಇದ್ವಿ. ನಂದಕಲ್ಲು ಚಾಮುಂಡೇಶ್ವರಿ ಬ್ರಹ್ಮರಥೋತ್ಸವ 19/2/2019 ಆರಂಭ ಆಗ್ತದೆ. ಸದ್ಯ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ಆಗ್ತಕ್ಕಂಥದ್ದು ಇವತ್ತು ಹಿಂದಿನ ಕಾರ್ಯದಲ್ಲ. ಇದು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ದೇವಾಲಯ ಇಲ್ಲಿನ ರಾಜಮಂತ್ರಿನೇ ಆಗಿರ್ತಕ್ಕಂಥ ಕಾಕಿ ಬಿಸೇಗೌಡರು ಅಂತೇಳಿ ಮೈಸೂರು ಮಹಾಸಂಸ್ಥಾನದ ಪಾಳ್ಯಗಾರ ಸಾವಂತ ದೊರೆಗಳಿಂದ ನಡ್ಕೊಂಡು ಬಂದಂಥ ಇದು. ಈ ಒಂದು ತಾಯಿ ಮಹಾತ್ಮೆ ಹೇಗಿತ್ತು ಅಂತಂದರೆ, ಆ ಬಿಸೇಗೌಡರು ಕೂಡ ಯುದ್ಧಕ್ಕೆ ಎಲ್ಲಿಗಾನ ಹೋಗಬೇಕಾದ್ರೆ ಈ ತಾಯಿಯ ಒಂದು ವರವನ್ನು ಬೇಡ್ತಾ ಇದ್ದಂತೆ. ಆ ವರ ಯಾವ ರೀತಿ ಬೇಡ್ತಾ ಇದ್ರು ಅಂತಂದರೆ, ಆ ಮಹಾತಾಯಿ ಎದ್ದು ನಿಂತು ಅವರಿಗೆ ಪ್ರತ್ಯಕ್ಷ ಆಗ್ತಕ್ಕಂಥದ್ದು ಅಂದರೆ ಅವರ ಕಟ್ಟುವ ಕುತ್ತಿಗೆಗೆ ಹೂನಾರ ಹಾಕಿ ವಿಜಯ ಸಂಕೇತ ಹೋಗ್ತಾ ಇದ್ದಂತೆ. ಈ ಒಂದು ಗ್ರಾಮ ಅಂದರೆ ಹರಪನಾಯಕನಹಳ್ಳಿ, ಗೊಲ್ಲಹಳ್ಳಿ, ಮಂಡಿಕಲ್ ಗ್ರಾಮಗಳಿಗೆ ಮಿಳಿತವಾಗಿರ್ತಕ್ಕಂಥ ಈ ತಾಯಿ ಅತ್ಯಂತ ಪ್ರಭಾವಿತ ತಾಯಿ. ಮಹಾತಾಯಿ ಮೈಸೂರು ಮಹಾಸಂಸ್ಥಾನದ ರಾಜವಡಿಯರಿಂದ ಪೂಜಿಸಲ್ಪಟ್ಟಂತೆ, ಸಾವಂತ ದೊರೆಗಳಿಂದ ಪೂಜಿಸಲ್ಪಟ್ಟರೆ ರಾಜವಡಿಯರಿಂದ ಪೂಜಿಸಲ್ಪಟ್ಟಂಥ ತಾಯಿ ಅಂತ. ಈ ತಾಯಿಯಲ್ಲಿ ವಿಶೇಷವಾಗಿ ನಾವು ಭಕ್ತಿಯಾಗಿ ಪ್ರಾರ್ಥನೆ ಮಾಡಿದಲ್ಲಿ ಇದು 8 ದಿನಗಳ ಕಾಲ ನಡೆಯುತ್ತ ಒಂದು ಮಹತ್ತರವಾದ ಜಾತ್ರೆ. ಈ ಜಾತ್ರೆ ಮಹಾತಾಯಿ ಯಾವ ರೀತಿ ಇರ್ತಾಳೆ ಅಂತಂದರೆ, ಅತ್ಯಂತ ವೈಭವವಾಗಿ 3 ಗ್ರಾಮಗಳಿಗೆ ತನ್ನ ಒಂದು ಆಶೀರ್ವಾದವನ್ನು ಮಾಡ್ತಕ್ಕಂಥ ಎಲ್ಲ ರಥೋತ್ಸವಗಳಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಹಾತಾಯಿಯ ಒಂದು ಸೇವೆ ಮಾಡಿದಂಥವರಿಗೆ ಎಲ್ಲ ರೀತಿಯಾದ ಕಷ್ಟ ಕಾರ್ಪಣ್ಯಗಳು ಇವತ್ತು ನಿವಾರಣೆ ಆಗಿದೆ ಅನ್ನೋದಕ್ಕೆ ಎರಡು ಮಾತಿಲ್ಲ, ಅಕ್ಷರಶಃ ನಿಜ ಅಂತ ಹೇಳಿದ್ರೆ ಇವತ್ತಿಗೂ ಸಹ ಭಾಳಷ್ಟು ಉದಾಹರಣೆಗಳಿರ್ತಕ್ಕಂಥದ್ದು. ತಾಯಿಯ ಒಂದು ಕಡೆಯ ದಿನ ಆಗಿರ್ತಕ್ಕಂಥ ಮಹಿಷಾಸುರ ಮತ್ತು ಅದ್ಧೂರಿಯಾಗಿ ನಡೀತಕ್ಕಂಥದ್ದಲ್ಲದೆ ಬೆಳಗಿನ ಒಂದು ಪ್ರಾತಃ ಕಾಲ ತಾಯಿಯ ಒಂದು ಸೇವೆ ಮುಂಜಾನೆ ಸೇವೆ ನಡೀತದೆ. ಅದನಂತರ ಅಗ್ನಿಗುಂಡೋತ್ಸವ ಅಂತ ಹೇಳ್ಬಿಟ್ಟು ಬೆಂಕಿ ತುಳಿತಕ್ಕಂಥ ಕಾರ್ಯ ನಡೀತದೆ. ಎಷ್ಟೋ ಕಡೆ ಬೆಂಕಿ ತುಳಿಯುವಂಥ ಜಾಗಗಳಲ್ಲಿ ಅವಘಡಗಳು ಸಂಭವಿಸಿದ್ರು ಕೂಡ ಇವತ್ತು ಸುಮಾರು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ದೇವಾಲಯದಲ್ಲಿ ಯಾವುದೇ ರೀತಿ ಅವಘಡಗಳು ನಡೆದಿಲ್ಲ. ಪೂರ್ವಿಕರ ಒಂದು ಏನು ಶ್ರದ್ಧಾಭಕ್ತಿಯಿಂದ ಮಾಡಿ ಈ ಒಂದು ದೇವಸ್ಥಾನ ನಡೆಸ್ಕೊಂಡು ಬರ್ತಾ ಇದ್ದಾರೋ ಅದೇ ರೀತಿಯಾಗಿ ಯಾರು ಭಕ್ತಿಯಿಂದ ಆ ದಿನ ಒಂದು ಸೇವೆ ಮಾಡಿದಂದರೆ ಇಷ್ಟಾರ್ಥ ಕಾರ್ಯಸಿದ್ಧಿಯಲ್ಲದೆ ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರಿಗೆ, ಸಂತಾನಗಳಿಲ್ಲದೆ ಇರ್ತಕ್ಕಂಥವ್ರಿಗೆ ಇಲ್ಲಿ ಭಾಳಷ್ಟು ಜನ ಬಂದು ಭಗವತಿಯ ಒಂದು ಸೇವೆ ಮಾಡಿರ್ತಕ್ಕಂಥದ್ದು. ಕೆಲವು ರೀತಿಯಾಗಿರ್ತಕ್ಕಂಥ ಮಾನಸಿಕ ನ್ಯೂನ್ಯತೆಗಳು ಅಂದರೆ ಇವತ್ತಿನ ಕಾಲದಲ್ಲಿ ನ್ಯೂನ್ಯತೆಗಳು ಅಂತೀವಿ, ಹಲವಾರು ಕಾಲದಲ್ಲಿ ಭೂತ ಪ್ರೇತ ಪಿಶಾಚಿ ಅಂತ ಹೇಳಿ ಕರೀತಕ್ಕಂಥದ್ದು. ಅಂಥ ಒಂದು ಶಕ್ತಿಯೇ ಈ ಮಹಾತಾಯಿಯಿಂದ ಅಂಥವ್ರಿಗೆಲ್ಲ ಸನ್ಮಾರ್ಗ ದೊಡ್ಡು ಒಳ್ಳೆ ಸಮೃದ್ಧಿಯಾಗಿ ಇವತ್ತು ಭಾಳಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾವು ಹೇಳ್ದಂಗೆ ನಾವು ಕೇವಲ ಗ್ರಾಮಸ್ಥರೇ ಅಲ್ದಿರೋ ಕೂಡ ಭಾಳಷ್ಟು ದೊಡ್ಡ ಡಾಕ್ಟ್ರುಗಳು ಕೂಡ ಇಲ್ಲಿ ಬಂದುಬಿಟ್ಟು ಭಾಳಷ್ಟು ಜನ ಇಲ್ಲಿ ಸೇವೆ ಸಲ್ಲಿಸಿರ್ತಾ ಇರ್ತಕ್ಕಂಥದ್ದು. ಭಾಳಷ್ಟು ಜನಕ್ಕೆ ಇಲ್ಲಿ ಮಕ್ಕಳಾಗಿರ್ತಕ್ಕಂಥದ್ದು ಇವತ್ತು ಉದಾಹರಣೆಗಳಿವೆ. ಆ ಉದಾಹರಣೆಗಳು ಕೂಡ ಭಾಳಷ್ಟು ಈ ಜಾತ್ರಾ ಸಮಯದಲ್ಲಿ ಅವರೆಲ್ಲ ಬಂದು ಪೂಜೆ ಮಾಡ್ಕೊಳ್ತಕ್ಕಂಥದ್ದು, ಪ್ರಾಕಾರೋತ್ಸವ ನಡೀತಕ್ಕಂಥದ್ದು ಭಾಳಷ್ಟು ಇಲ್ಲಿ ವಿಶೇಷವಾಗಿ ನಡೀತಾ ಇರ್ತಕ್ಕಂಥದ್ದು. ತಾಯಿಯ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಇದು ಕೂಡ ಇವತ್ತಿನ ಒಂದು ಈ ಪ್ರದೇಶ ಪ್ರಾಂಗಣ ಏನಿದೆ, ಈ ಒಂದು ನಮ್ಮ ಆಡುಭಾಷೆಯಲ್ಲಿ ತೋಪು ಅಂತ ಹೇಳಿ ಕರೀತಾರೆ. ಅಂತ ಈ ತಾಯಿ ಇರ್ತಕ್ಕಂಥ ವಾಸಸ್ಥಾನದಲ್ಲಿ ಇವತ್ತಿಗೂ ಸಹ ನಮ್ಮ ಈ ಗ್ರಾಮಗಳವರು ಒಂದು ಕೋಲ್ ತಗೊಂಡು ಹೋದರೂ ಕೂಡ ಅದು ಅವ್ರಿಗೆ ಶ್ರೇಯೋಭಿವೃದ್ಧಿ ಆಗೋಲ್ಲ ಅಂತಕ್ಕಂಥ ಪ್ರತೀತಿ ನಡೀತಾ ಇದೆ. ಇವತ್ತು ಕೂಡ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಯಾರೂ ಸಹ ಇವತ್ತಿಗೂ ಸಹ ಇಲ್ಲಿ ಏನು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕಡ್ಡಿ ಕೂಡ ಈ ಗ್ರಾಮಗಳವರು ತಗೊಂಡು ಹೋಗ್ತಾ ಇಲ್ಲ. ಆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಈ ತಾಯಿಯ ಸೇವೆಯನ್ನು ಯಾರು ಆ ಮಹಾತಾಯಿಯನ್ನು ನೆಚ್ಚಿ ಬಂದವರು ಮತ್ತು ಬೇಡಿ ಬಂದವರಿಗೆ ಅಭಿಯ ಶತಸಿದ್ಧ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಸರ್.